ಈಗ ಬರಬೇಕಾದ್ರೆ ಹೇಳ್ತಾಯಿದ್ರು 1941 ಇದು ಶುರುವಾಗಿದ್ದು ಜಯಚಾಮರಾಜ ಒಡೆಯರವರು ಶುರು ಮಾಡಿದರು ಅಂತ. ಅದಕ್ಕಿಂತ ಮುಂಚೆ ಇದು ಕುದುರೆ ಮತ್ತು ಆನೆ ಕಟ್ಟೋದಕ್ಕೆ ಜಾಗ ಇತ್ತು ಅಂತ ಹೇಳಿ. ಹೌದಲ್ಲ ಮೇಡಮ್? ಕುದುರೆ ಮತ್ತು ಆನೆ ಕಟ್ಟೋದಕ್ಕೆ ಜಾಗ. ಅಂದರೆ ಮಣ್ಣಿಗೆ ಸಂಸ್ಕಾರ ಸಿಕ್ಕರೆ ಮಡಕೆ ಆಗ್ತದೆ, ಕಲ್ಲಿಗೆ ಸಂಸ್ಕಾರ ಸಿಕ್ಕರೆ ಶಿಲೆ ಆಗ್ತದೆ, ನೀರಿಗೆ ಸಂಸ್ಕಾರ ಸಿಕ್ಕರೆ ತೀರ್ಥ ಆಗ್ತದೆ, ಅನ್ನಕ್ಕೆ ಸಂಸ್ಕಾರ ಸಿಕ್ಕರೆ ಪ್ರಸಾದ ಆಗ್ತದೆ, ಸಗಣಿಗೆ ಸಂಸ್ಕಾರ ಸಿಕ್ಕರೆ ವಿಭೂತಿ ಆಗ್ತದೆ, ಮನುಷ್ಯನಿಗೆ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತಾನೆ ಅಂತೇಳಿ. ಆ ರೀತಿಯಲ್ಲಿ ಈ ಜಾಗಕ್ಕೂ ಸಂಸ್ಕಾರ ಸಿಕ್ಕಿದ್ದು ಯಾವುದರಿಂದ ಅಂದರೆ ಈ ಕಾಲೇಜಿಂದ. ಕುದುರೆ ಮತ್ತು ಆನೆಯನ್ನು ಕಟ್ಟುತ್ತಿರುವಂಥ ಜಾಗ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣೀಭೂತ ಅಂದರೆ ಈ ಸಹ್ಯಾದ್ರಿ ಕಾಲೇಜ್. ಸಹ್ಯಾದ್ರಿ ಕಾಲೇಜ್ ಅಂದರೆ ಸಂಸ್ಕಾರ ಎಷ್ಟು ಮಟ್ಟಿಗೆ ಜೀವನದಲ್ಲಿ ಕೆಲಸವನ್ನು ಮಾಡ್ತದೆ ಅಂಥೇಳಿ ನಾವು ನೋಡ್ಬೋದು. ನಮಗೆ ಏನಪ್ಪ ಹೇಳೋದು, ನಾನು ಹಳೆ ವಿದ್ಯಾರ್ಥಿ, ಹೌದು ನಾನು ಒಳ್ಳೆ ಹಳಿಕೆಯಲ್ಲಿ ಓದಿದ್ದು ನಮ್ಮ ಹಳೆ ವಿದ್ಯಾರ್ಥಿ ಸಂಘಕ್ಕೆ. ಅವಾಗ ಅನಿಸುತ್ತೆ ಒಂದು ಸಲ ಹಳೆ ವಿದ್ಯಾರ್ಥಿಯಾಗಿ ಆ ಕಾಲೇಜಿಗೆ ಹೋದಾಗ, ಆ ಹಳೆಯ ವಿದ್ಯಾರ್ಥಿಯಾಗಿ ಸರ್ವೋದಯ ಸ್ಕೂಲ್ ನಾನು ಓದಿದ್ದು, ಅಲ್ಲಿಗೆ ಹೋದಾಗ ನಮ್ಮ ಫೀಲಿಂಗ್ಸೇ ಬೇರೆ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಿಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು ಅಂಥೇಳಿ. ಇಲ್ಲಿ ಬಂದ ತಕ್ಷಣ ಎಷ್ಟೊಂದು ಸಲ ಒಬ್ಬೊಬ್ಬರಿಗೆ ಅನಿಸುತ್ತೆ, ನಾನು ಏನೇನು ತಲೆ ಅಟ್ಟೆ ಮಾಡಿದ್ದೆ, ಯಾರ್ಯಾರಿಗೆ ಏನೇನು ಕಾಟ ಕೊಟ್ಟಿದ್ದೆ, ಯಾರ್ಯಾರು ಹಿಂದೆ ಹೋಗಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಜ್ಞಾಪಕ ಬರುತ್ತೆ. ಅಂದರೆ ಈ ಸವಿ ನೆನಪು ಬಹಳ ಸಂತೋಷ. ಅಂದರೆ ನಿಜವಾಗ್ಲೂ ಆಗ್ತದೆ, ಸಂತೋಷ ಆಗ್ತದೆ. ನಮ್ಮ ಶಾಲೆ, ನಾವು ಓದಿದಂಥ ಶಾಲೆ, ನಮ್ಮ ಕಾಲೇಜು ಅಲ್ವಾ, ಆ ನ್ಯೂನ್ಯತೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಇಲ್ಲಿನ ಎಲ್ಲ ಪ್ರಾಧ್ಯಾಪಕರೊಂದರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಜೀವನದಲ್ಲಿ ನಾವು ಏನೇನೋ ಗಳಿಸ್ಬೋದು, ಅಧಿಕಾರವನ್ನು ಗಳಿಸ್ಬೋದು, ಹಣವನ್ನು ಗಳಿಸ್ಬೋದು, ಒಂದು ಆಸ್ತಿಗಳನ್ನು ಗಳಿಸ್ಬೋದು. ಆದರೆ ಒಂದು ಮಾತ್ರ ಸತ್ಯ, ನಾವು ಹುಟ್ಟುವುದು ಆಕಸ್ಮಿಕ, ಸಾವು ನಿಶ್ಚಿತ. ಬರ್ತ್ ಈಸ್ ಅನ್ ಇನ್ಸಿಡೆಂಟ್, ಡೆತ್ ಈಸ್ ಡೆಫಿನೆಟ್. ಆ ಬಿ ಮತ್ತು ಡಿ ಮಧ್ಯೆ ಇರೋದು ಸಿ. ಆ ಚಾಯ್ಸಸ್ ಏನಿರುತ್ತೋ ಅದ್ರ ಮೇಲೆ ನಮ್ಮ ಜೀವನ ಇರ್ತದೆ ಅಂಥೇಳಿ. ಆ ಜೀವನ ಇರ್ತದೆ. ಇಲ್ಲಿಗೆ ಬಂದಂಥ ಎಷ್ಟೋ ತುಂಬ ಸಾಧನೆ ಮಾಡಿರೋಂಥ ಅಲಮ್ನ ಎಲ್ಲ ಬಂದಿದ್ದಾರೆ. ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ, ಅವರೆಲ್ಲ ಇಲ್ಲಿ ಬರೋ ಮುಂಚೆ ಮೊದಲು ಕಾಲೇಜಿನ ಸುತ್ತಮುತ್ತ ನೋಡಿಕೊಂಡು ಆ ಕ್ಲಾಸಿಗೆ ಹೋಗಿ ಅವರು ಅಲ್ಲಿ ಏನು ಚೇಷ್ಟೆ ಮಾಡ್ತಾಯಿದ್ರು, ಹೇಗಿತ್ತು, ಆ ಟೀಚರ್ ಹೇಗೆ ಪಾಠ ಮಾಡ್ತಾಯಿದ್ದ ಅನ್ನೋದನ್ನೆಲ್ಲ ಸ್ಮರಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತಾರೆ. ಹಾಗೆ ಬರ್ತಾ ಇರ್ತಾರೆ ಇಡೀ ದಿವಸ ಅಂತ. ಅಂದರೆ ಇದು ಹಿಸ್ಟಾರಿಕಲ್ ಕಾಲೇಜ್. ಇವ್ರು ಹೇಳ್ದಂಗೆ 1941 ಅದು ಆನೆ ಕುದುರೆ ಎಲ್ಲ ಕಟ್ಟ ಒಂದು ಜಾಗವಾಗಿತ್ತು ಬ್ರಿಟಿಷರು. ಅದನ್ನು ಇವತ್ತು ಒಂದು ವಿದ್ಯಾದೇಗುಲವಾಗಿ ಪರಿವರ್ತನೆ ಮಾಡೋಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಒಟ್ಟುಗೂಡಿ ಇದಾಗಿರೋ ಕೆಲಸ ಇದು. ಹಾಗೆಯೇ ತುಂಬ ಪ್ರತಿಭೆ ಮತ್ತು ಸಾಧನೆಗಳನ್ನ ಮಾಡಿರೋಂಥ ಜನ ಇದ್ದಾರೆ ಇಲ್ಲಿ. ಮೊನ್ನೆ ಅಣ್ಣಾ ಯೂನಿವರ್ಸಿಟಿಗೆ ಒಂದು ಉಪನ್ಯಾಸಕ್ಕೆ ನನ್ನ ಕರೆದಿದ್ರು. ಸಿ ವಿ ಶೇಷಾದ್ರಿ ಎಂಡೌಮೆಂಟ್ ಒರೇಷನ್ ಅಂತ. ಸಿ ವಿ ಶೇಷಾದ್ರಿ ಅನ್ನೋರು ತುಂಬ ಪ್ರಸಿದ್ಧ ಕೆಮಿಕಲ್ ಎಂಜಿನಿಯರು. ಕಾನ್ಪುರ IITಲಿ ಅವರು ಪ್ರಾಧ್ಯಾಪಕರಾಗಿದ್ದರು. ಸುಮಾರು ಭಾರತಕ್ಕೆ ಅಪ್ರಾಪ್ರಿಯೇಟ್ ಆದ ತಂತ್ರಜ್ಞಾನದ ಬಗ್ಗೆ ತುಂಬ ಕೆಲಸ ಮಾಡಿದಂಥವರು. ದೊಡ್ಡ ಜೀನಿಯಸ್. ಅವರ ಹೆಸರಲ್ಲಿ ಹಲವಾರು ಕಡೆ ಎಂಡೌಮೆಂಟ್ ಒರೇಷನ್ ಇದೆ. ಹಾಗೆಯೇ ಅಣ್ಣಾ ಯೂನಿವರ್ಸಿಟಿ ಇವತ್ತು ದೇಶದಲ್ಲಿ ಅದು ಟೆಕ್ನಿಕಲ್ ಯೂನಿವರ್ಸಿಟಿ. ಗಿಂಡಿ ಕಾಲೇಜು, ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಸೇರಿ ಒಂದು ಕ್ಯಾಂಪಸ್ ಕೂಡ ಇದೆ ಅವ್ರಿಗೆ. ಅಲ್ಲಿಯ ಅಲಮ್ನೈದು ಕಾಂಟ್ರಿಬ್ಯೂಷನ್ನ ನಾನು ಕೇಳ್ತಾ ಇದ್ದೆ. ಎಷ್ಟೋ
ಹಂಡ್ರೆಡ್ಸ್ ಆಫ್ ಕ್ರೋರ್ಸ್. ಯಾಕಂದರೆ ಅಲ್ಲಿ ಅಲಮ್ನೈ ಅವರೆಲ್ಲ ಅಣ್ಣಾ ಯೂನಿವರ್ಸಿಟಿ ಅಲಮ್ನೈ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲೆಲ್ಲ ಇದ್ದು ವಾಪಸ್ ನಾವು ಅಣ್ಣಾ ಯೂನಿವರ್ಸಿಟಿ ನಮಗೆ ಕೊಟ್ಟಿರೋಂಥ ಒಂದು ವಿದ್ಯೆಗೆ ಒಂದು ಗ್ರ್ಯಾಟಿಟ್ಯೂಡಿಂದ ಹಣನ ಕಳಿಸ್ತಾ ಇದ್ದಾರೆ. ಹಾಗೆಯೇ ಇದು ಅಣ್ಣಾ ಯೂನಿವರ್ಸಿಟಿ ತಮಿಳ್ನಾಡು ಸ್ಟೇಟ್ ಯೂನಿವರ್ಸಿಟಿ, ಅದೇನು ಖಾಸಗಿ ಸಂಸ್ಥೆ ಅಲ್ಲ ಅದು. ಹಾಗೆಯೇ ನಮ್ಮ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಲ್ಲಿ, ಅದಕ್ಕೆ ಒಬ್ಬರು ಜಗದೀಶ್ ಅನ್ನೋರು ಅದೆಷ್ಟೋ ಕೋಟಿ ಕೊಟ್ಟು ಮೊದಲನೇ ಒಂದು ದಾನ ಮಾಡಿದ್ರು. ಅಲ್ಲೊಂದು ಜಗದೀಶ್ ರಿಸರ್ಚ್ ಸೆಂಟರ್ ಅಂತ 7-8 ಕೋಟಿ ಕೊಟ್ಟರು. ಇವತ್ತು ಸರ್ಕಾರದಿಂದ ಬರ್ತಾ ಇರೋ ಅನುದಾನಗಳ ಇದು ಕಡಿಮೆ ಆಗ್ತಾ ಹೋಗ್ತಾ ಇದೆ, ನಿಮಗೆ ಗೊತ್ತು. ಈಗಷ್ಟೇ ನಾವು ಪೆನ್ಷನ್ನ ಕೂಡ ಕೊಡಲಿಕ್ಕೆ ಕಷ್ಟವಾದಂಥ ಸ್ಥಿತಿಗೆ ಬಂದಿದ್ದೀವಿ. ಅಂದರೆ ಕೊಡಲೇಬೇಕಾದ ಹಣದಲ್ಲೂ ಕಷ್ಟ ಆಗ್ತಾಯಿದೆ. ಇನ್ನು ಮುಂದೆ ನಮಗೆ ಇರೋ ಒಂದೇ ಒಂದು ಮಾರ್ಗ, ನಮ್ಮ ಕಾಲೇಜು ಇಷ್ಟೇ ಒಳ್ಳೆ ಕಾಲೇಜಾಗಿ ಮುಂದೆ ನಡಿಬೇಕು ಅಂತಿದ್ದರೆ ಇದು ಡೊನೇಷನ್ಗಳಿಂದ, CSR ಆಗಲಿ, ಶಕ್ತಿಯುತವಾಗಿ ಇವತ್ತು ಬೇರೆ ಕಡೆ ಇರೋಂಥ ತಮ್ಮ ಅಲಮ್ನೈ ಆಗಲಿ. ಯಾಕಂದರೆ ಅಲಮ್ನೈಗೆ ಆ ಕಾಲೇಜಿನ ಜೊತೆ ಒಂದು ಇಂಟಿಮೆಸಿ ಇರುತ್ತೆ. ಈ ರೀತಿ ನಮಗೆ ಹಣ ಆಗಲೇಬೇಕು.